ಕ್ಷೇತ್ರಾಡನಂ ಚಾನೆಲ್ಗೆ ಸ್ವಾಗತ. ಹಿಂದೂಯಿಸಂ ಫಾರ್ ದ ಮಾಡರ್ನ್ ಮೈಂಡ್ ಎಂಬ ನಮ್ಮ ಸರಣಿಯ 4ನೇ ಎಪಿಸೋಡ್ಗೆ. ಮೊದಲ ಎಪಿಸೋಡ್ನಲ್ಲಿ ನಾವು ಒಂದು ಕಾಲಾತೀತ ಪ್ರಶ್ನೆಯ ಬಗ್ಗೆ ಚಿಂತಿಸಿದೆವು. ದೇವರು ಇದ್ದಾನೆಯೇ? 2ನೇ ಎಪಿಸೋಡ್ನಲ್ಲಿ ಆಧುನಿಕ ಮನಸ್ಸು ಆಗಾಗ್ಗೆ ಕೇಳುವ ಮತ್ತೊಂದು ಪ್ರಶ್ನೆಗೆ ನಾವು ಉತ್ತರಿಸಿದೆವು. ಹಿಂದೂ ಧರ್ಮದಲ್ಲಿ ಏಕೆ ಇಷ್ಟು ದೇವರುಗಳಿದ್ದಾರೆ? 3ನೇ ಎಪಿಸೋಡ್ನಲ್ಲಿ ಹಿಂದೂ ಧರ್ಮದ ಅತ್ಯಂತ ತಪ್ಪಾಗಿ ಅರ್ಥಮಾಡಿಕೊಳ್ಳಲ್ಪಟ್ಟ ಅಂಶಗಳಲ್ಲಿ ಒಂದನ್ನು ನಾವು ಕೈಗೆತ್ತಿಕೊಂಡೆವು. ಹಿಂದೂ ಧರ್ಮದಲ್ಲಿ ವಿಗ್ರಹಾರಾಧನೆ ಏಕೆ? ನೀವು ಈ ಎಪಿಸೋಡ್ಗಳನ್ನು ಮಿಸ್ ಮಾಡಿಕೊಂಡಿದ್ದರೆ ಅವನ್ನು ನೋಡಲು ವೆಬ್ ಲಿಂಕ್ ಅರ್ಥಟಗಾಮನಲ್ಲಿ ನೀಡಲಾಗಿದೆ. ಇಂದಿನ ಎಪಿಸೋಡ್ನಲ್ಲಿ ನಾವು ಈ ಪ್ರಶ್ನೆಯನ್ನು ಚರ್ಚಿಸುತ್ತೇವೆ. ದೇವರು ಎಲ್ಲೆಡೆ ಇದ್ದರೆ ದೇವಾಲಯಗಳಿಗೆ ಏಕೆ ಹೋಗಬೇಕು? ಒಂದು ತಾರ್ಕಿಕ ಮನಸ್ಸಿಗೆ ಸರ್ವವ್ಯಾಪಿಯಾದ ದೇವರನ್ನು ಕಲ್ಲಿನ ಗೋಡೆಗಳೊಳಗೆ ಅಥವಾ ಒಂದು ಪ್ರತಿಮೆಯ ಮುಂದೆ ಹುಡುಕುವುದು ಅನಗತ್ಯ. ಅಷ್ಟೇ ಅಲ್ಲ, ವಿರೋಧಾಭಾಸದಂತೆ ತೋರಬಹುದು. ಆದರೆ ಭಾರತದ ಮಹಾನ್ ಸಂತರವರು ದೇವಾಲಯವು ದೇವರನ್ನು ಬಂಧಿಸಲು ನಿರ್ಮಿಸಲ್ಪಟ್ಟಿಲ್ಲ ಎಂದು ವಿವರಿಸಿದರು. ಅದು ಮಾನವ ಮನಸ್ಸನ್ನು ಕೇಂದ್ರೀಕರಿಸಲು, ಭಕ್ತಿಯನ್ನು ಜಾಗೃತಗೊಳಿಸಲು ಮತ್ತು ದೇವವನ್ನು ಇನ್ನಷ್ಟು ಸ್ಪಷ್ಟವಾಗಿ ಅನುಭವಿಸಲು ವಿನ್ಯಾಸಗೊಳಿಸಲಾದ ಒಂದು ವಿಶೇಷ ಆಧ್ಯಾತ್ಮಿಕ ಸಾಧನವಾಗಿದೆ. ರೂಪರಹಿತ ವಾಸ್ತವದ ಪರಮ ತತ್ವವನ್ನು ಪ್ರತಿಪಾದಿಸಿದ ಮಹಾನ್ ವ್ಯಕ್ತಿಯಿಂದ 1000 ವರ್ಷಗಳಿಗೂ ಹೆಚ್ಚು ಹಿಂದೆ ಪ್ರಾರಂಭಿಸೋಣ. ಆದಿ ಶಂಕರಾಚಾರ್ಯರು. ಆದಿ ಶಂಕರರು ಅಂತಿಮ ಸತ್ಯವು ರೂಪರಹಿತ ಬ್ರಹ್ಮ ಎಂದು ಬೋಧಿಸಿದರು. ಆದರೂ ಅವರು ದೇವತೆಗಳಿಗೆ ಸ್ತೋತ್ರಗಳನ್ನು ರಚಿಸಿದರು ಮತ್ತು ದೇವಾಲಯ ಪೂಜೆಯನ್ನು ಬೆಂಬಲಿಸಿದರು. ಏಕೆಂದರೆ ರೂಪರಹಿತ ದೇವವನ್ನು ಅರಿಯುವ ದಿಕ್ಕಿನಲ್ಲಿ ಮಾನವ ಮನಸ್ಸಿಗೆ ರೂಪ್, ಭಕ್ತಿ ಮತ್ತು ವಿಧಿವಿಧಾನಗಳು ಮೆಟ್ಟಿಲುಗಳಂತೆ ಅಗತ್ಯವೆಂದು ಅವರಿಗೆ ತಿಳಿದಿತ್ತು. ದೇವರು ರೂಪರಹಿತನು ಎಂದು ನಂಬಿದ್ದ ವ್ಯಕ್ತಿ ದೇವಾಲಯಗಳ ಬಗ್ಗೆ ಇಷ್ಟು ಕಾಳಜಿ ಏಕೆ ವಹಿಸುತ್ತಾನೆ? ಆದಿ ಶಂಕರರು ಇದನ್ನು ಅರುಂಧತಿ ನ್ಯಾಯ, ಮರೆಯಾಗಿರುವ ನಕ್ಷತ್ರದ ತರ್ಕ ಎಂದು ಪರಿಚಿತವಾದ ಸುಂದರವಾದ ಶಾಸ್ತ್ರೀಯ ಬೋಧನಾ ವಿಧಾನದಿಂದ ವಿವರಿಸಿದರು. ಒಬ್ಬ ಪ್ರಾಚೀನ ಗುರು ಮೊದಲು ವಿದ್ಯಾರ್ಥಿ ಸರಿಯಾದ ದಿಕ್ಕಿನಲ್ಲಿ ಗಮನ ಕೇಂದ್ರೀಕರಿಸಲು ಪ್ರಕಾಶಮಾನವಾಗಿ ಮತ್ತು ಸುಲಭವಾಗಿ ಕಾಣುವ ನಕ್ಷತ್ರವನ್ನು ತೋರಿಸುತ್ತಾನೆ. ನಂತರ ಅವರು ಹೇಳುತ್ತಾರೆ, ಈಗ ಅದರ ಪಕ್ಕದಲ್ಲೇ ನೋಡಿ, ಮತ್ತು ವಿದ್ಯಾರ್ಥಿ ಕೊನೆಗೆ ಆ ಸಣ್ಣ ಮಸುಕಾದ ಅರುಂಧತಿ ನಕ್ಷತ್ರವನ್ನು ನೋಡುತ್ತಾನೆ. ಅದೇ ರೀತಿಯಲ್ಲಿ ಕಾಣುವ ರೂಪಗಳು ಮನಸ್ಸನ್ನು ಸೂಕ್ಷ್ಮ ರೂಪರಹಿತ ಸತ್ಯವನ್ನು ತಲುಪಲು ಸಹಾಯ ಮಾಡುತ್ತವೆ. ಶಂಕರರು ಹೇಳಿದರು, ಮನಸ್ಸು ವಿಶಾಲವಾದ ರೂಪರಹಿತ ಅನಂತವನ್ನು ಒಂದೇ ಬಾರಿ ಸುಲಭವಾಗಿ ಗ್ರಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ದೇವಾಲಯಗಳು, ವಿಧಿವಿಧಾನಗಳು ಮತ್ತು ಮೂರ್ತಿಗಳು ಪ್ರಕಾಶಮಾನ ಮಾರ್ಗಸೂಚಿಗಳಂತೆ ಕೆಲಸ ಮಾಡಿ ರೂಪದ ಮೂಲಕ ದೈವದ ಮೇಲೆ ಕೇಂದ್ರೀಕರಿಸಲು ನಮಗೆ ಸಹಾಯ ಮಾಡುತ್ತವೆ. ಏಕಾಗ್ರತೆ ಆಳವಾದಂತೆ ಸಾಧಕನು ನಿಧಾನವಾಗಿ ರೂಪವನ್ನು ಮೀರಿ ಅದರ ಹಿಂದೆ ಇರುವ ರೂಪರಹಿತ ಸತ್ಯವನ್ನು ಅರಿಯುತ್ತಾನೆ. ಶತಮಾನಗಳ ನಂತರ 19ನೇ ಶತಮಾನದಲ್ಲಿ ಒಬ್ಬ ಪಂಡಿತನು ದಕ್ಷಿಣೇಶ್ವರ ದೇವಾಲಯದಲ್ಲಿದ್ದ ಮಿಸ್ಟಿಕ್ ಶ್ರೀ ರಾಮಕೃಷ್ಣ ಪರಮಹಂಸರ ಬಳಿಗೆ ಹೋಗಿ ಬಹಳ ಸಮಾನವಾದ ಪ್ರಶ್ನೆಯನ್ನು ಕೇಳಿದನು. ದೇವರು ನನ್ನೊಳಗೂ ನನ್ನ ಸುತ್ತಮುತ್ತ ಎಲ್ಲೆಡೆ ಇದ್ದರೆ ದೇವಾಲಯಕ್ಕೆ ಹೋಗಿ ನನ್ನ ಸಮಯವನ್ನು ಏಕೆ ವ್ಯರ್ಥ ಮಾಡಬೇಕು? ಪ್ರತಿ ದಿನವೂ ದೇವವನ್ನು ಜೀವಂತ, ಉಸಿರಾಡುವ ವಾಸ್ತವವಾಗಿ ಅನುಭವಿಸುತ್ತಿದ್ದ ರಾಮಕೃಷ್ಣರು ದೈನಂದಿನ ಜೀವನದಿಂದ ಸರಳವಾದ, ನಿರಾಕರಿಸಲಾಗದ ಉಪಮೆಯನ್ನು ನೀಡಿದರು. ರಾಮಕೃಷ್ಣರು ಹೇಳಿದರು, ಬೆಂಕಿ ಮ್ಯಾಚ್ಬಾಕ್ಸ್ನಲ್ಲಿ ಸುಪ್ತವಾಗಿ ಇರಬಹುದು, ಆದರೆ ಮ್ಯಾಚ್ಸ್ಟಿಕ್ ಅನ್ನು ಉಜ್ಜಿದಾಗ ಮಾತ್ರ ಜ್ವಾಲೆ ಕಾಣಿಸುತ್ತದೆ. ಅದೇ ರೀತಿಯಲ್ಲಿ ದೇವರು ಎಲ್ಲೆಡೆ ಇದ್ದಾನೆ, ಆದರೆ ದೇವಾಲಯಗಳು ಜಪ್, ಧೂಪ್ ಮತ್ತು ಸಾಮೂಹಿಕ ಭಕ್ತಿ ಹೃದಯದೊಳಗಿನ ದೇವತ್ವವನ್ನು ಜಾಗೃತಗೊಳಿಸುವ ಆಧ್ಯಾತ್ಮಿಕ ಘರ್ಷಣೆಯನ್ನು ಸೃಷ್ಟಿಸುತ್ತವೆ. ತಮ್ಮ ಕಾಲದ ಬೌದ್ಧಿಕ ಮನಸ್ಸುಗಳಿಗೆ ಇದನ್ನು ಇನ್ನೂ ಸ್ಪಷ್ಟಗೊಳಿಸಲು ರಾಮಕೃಷ್ಣ ಹಸುವಿನ ಸಂಬಂಧದ ಇನ್ನೊಂದು ಅದ್ಭುತ ಜೈವಿಕ ಉಪಮೆಯನ್ನು ನೀಡಿದರು. ರಾಮಕೃಷ್ಣ ಹೇಳಿದರು, ಹಾಲು ಹಸುವಿನ ಸಂಪೂರ್ಣ ದೇಹದ ಮೂಲಕ ಹರಿಯುತ್ತದೆ, ಆದರೆ ಅದನ್ನು ಪಡೆಯಲು ನೀವು ಉದರದ ಬಳಿಗೆ ಹೋಗಬೇಕು. ಅದೇ ರೀತಿಯಲ್ಲಿ ದೇವರು ಎಲ್ಲೆಡೆ ಇದ್ದಾನೆ, ಆದರೆ ದೇವಾಲಯವು ಬ್ರಹ್ಮಾಂಡದ ನಿಗದಿತ ಉದರವಾಗಿದೆ. ರಾಮಕೃಷ್ಣರು ಹೇಳಿದರು, ಒಂದು ಮೀನು ಗಂಗೆಯಲ್ಲಿ ಬದುಕುತ್ತದೆ, ಆದರೂ ಅದು ಆಳವಾದ ನೀರಿನಲ್ಲಿ ಈಜಿದಾಗ ಇನ್ನೂ ತಾಜಾತನವನ್ನು ಅನುಭವಿಸುತ್ತದೆ. ದೇವರು ಎಲ್ಲೆಡೆ ಇದ್ದಾನೆ, ಆದರೆ ದೇವಾಲಯದಲ್ಲಿ ದೈವಿಕ ವಾತಾವರಣವು ಕೇಂದ್ರೀಕೃತ, ಶುದ್ಧ ಮತ್ತು ಶಕ್ತಿಯುತವಾಗಿರುತ್ತದೆ. ಸ್ವಾಮಿ ವಿವೇಕಾನಂದರು ಈ ಒಳನೋಟಗಳನ್ನು ತೆಗೆದುಕೊಂಡು ಅವುಗಳನ್ನು ಆಧುನಿಕ ಮನೋವಿಜ್ಞಾನ ಮತ್ತು ರಾಜಯೋಗ, ಮನಸ್ಸಿನ ನಿಯಂತ್ರಣದ ವಿಜ್ಞಾನ ಇದರ ಭಾಷೆಗೆ ಅನುವಾದಿಸಿದರು. ವಿವೇಕಾನಂದರು ದೇವಾಲಯವನ್ನು ವೈಜ್ಞಾನಿಕ ಉಪಯುಕ್ತತೆಯ ದೃಷ್ಟಿಯಿಂದ ನೋಡಿದರು. ಅವರು ಮಾನವ ಚೇತನವು ಮೂಲತಃ ಲಾ ಆಫ್ ಅಸೋಸಿಯೇಷನ್ ನಿಂದ ನಿಯಂತ್ರಿಸಲ್ಪಡುತ್ತದೆ ಎಂದು ವಿವರಿಸಿದರು. ಮಾನವ ಮನಸ್ಸುಗಳು ಸುತ್ತಮುತ್ತಲಿನ ಪರಿಸರಕ್ಕೆ ಬಲವಾಗಿ ಪ್ರತಿಕ್ರಿಯಿಸುತ್ತವೆ. ಒಂದು ನ್ಯಾಯಾಲಯವು ನಮಗೆ ಗಂಭೀರತೆ ಮತ್ತು ಶಿಸ್ತಿನ ಭಾವನೆಯನ್ನು ಕೊಡುತ್ತದೆ, ಆದರೆ ಒಂದು ಮಾರುಕಟ್ಟೆ ನಮ್ಮನ್ನು ವ್ಯಾಪಾರ ಮತ್ತು ಸ್ಪರ್ಧೆಯ ಕಡೆಗೆ ತಿರುಗಿಸುತ್ತದೆ. ಅದೇ ರೀತಿಯಲ್ಲಿ ಪವಿತ್ರ ಸ್ಥಳಗಳು ಮನಸ್ಸನ್ನು ಭಕ್ತಿ, ಶಾಂತಿ ಮತ್ತು ಆಧ್ಯಾತ್ಮಿಕ ಏಕಾಗ್ರತೆಯ ಕಡೆಗೆ ರೂಪಿಸುತ್ತವೆ. ವಿವೇಕಾನಂದ ವಿವರಿಸಿದರು, ಆಫೀಸ್ ಅಥವಾ ಮಾರ್ಕೆಟ್ನಲ್ಲಿ ಮನಸ್ಸು ದೈನಂದಿನ ಚಿಂತೆಗಳ ಕಡೆಗೆ ಎಳೆಯಲ್ಪಡುತ್ತದೆ. ಆದ್ದರಿಂದ ಮನಸ್ಸು ಯಾವುದೇ ಸಹಾಯವಿಲ್ಲದೆ ಧ್ಯಾನಿಸಲು ಸಾಕಷ್ಟು ಬಲವಾಗುವವರೆಗೆ ನಮ್ಮ ಉನ್ನತ ಆಧ್ಯಾತ್ಮಿಕ ಆಲೋಚನೆಗಳನ್ನು ಹಿಡಿದುಕೊಳ್ಳಲು ದೇವಾಲಯ ಅಥವಾ ಚಿತ್ರವಂತಹ ಒಂದು ಸ್ಪಷ್ಟ ಆಧಾರ ಬೇಕಾಗುತ್ತದೆ. ವಿವೇಕಾನಂದರು ಸಾಮಾನ್ಯ ಲೋಕವನ್ನು ಅಡ್ಡಿಪಡಿಸುವ ವಿಷಯಗಳಿಂದ ತುಂಬಿರುವ ದಟ್ಟ ಕಾಡಿಗೆ ಹೋಲಿಸಿದರು. ದೇವಾಲಯವು ಅದರೊಳಗಿನ ಒಂದು ಶಾಂತವಾದ ತೆರೆಯಾದ ಜಾಗದಂತೆ, ಲೌಕಿಕ ಚಿಂತೆಗಳಿಂದ ಮುಕ್ತವಾದ ಸ್ಥಳ.
ಅಲ್ಲಿ ಮನಸ್ಸು ಮೌನವಾಗಿ ಕುಳಿತು ದೇವರ ಕಡೆಗೆ ತಿರುಗಬಹುದು. ಸ್ವಾಮೀಜಿ ಹೇಳಿದರು, ಒಂದು ಕಬ್ಬಿಣದ ತುಂಡು ಬಲವಾದ ಚುಂಬಕದ ಬಣಿಯಲ್ಲಿ ಇಡಲಾದಾಗ ಅದು ಶಕ್ತಿಯುತವಾಗಿ ಚುಂಬಕೀಕೃತವಾಗುತ್ತದೆ. ದೇವಾಲಯವು ಭಕ್ತಿಯ ಒಂದು ಚುಂಬಕೀಯ ಕ್ಷೇತ್ರ. ಇದನ್ನು ಸೃಷ್ಟಿಸುವವು ಸಾವಿರಾರು ಪ್ರಾರ್ಥನೆಗಳು, ಶುದ್ಧ ಆಲೋಚನೆಗಳು, ಅಪವಿತ್ರ ಮಂತ್ರಗಳು, ದೈವಿಕ ವಿಧಿವಿಧಾನಗಳು, ಸಂತರ ಸಾನ್ನಿಧ್ಯ. ನೀವು ಆ ಸ್ಥಳಕ್ಕೆ ಪ್ರವೇಶಿಸಿದಾಗ ನಿಮ್ಮ ಸ್ವಂತ ಮನಸ್ಸು ಆಧ್ಯಾತ್ಮಿಕವಾಗಿ ಚುಂಬಕೀಕೃತವಾಗುತ್ತದೆ. ಒಬ್ಬ ಸಂದರ್ಶಕನು ವಿವೇಕಾನಂದರನ್ನು ಕೇಳಿದನು, ದೇವರು ಎಲ್ಲೆಡೆ ಇದ್ದರೆ ದೇವಾಲಯಗಳಿಗೆ ಏಕೆ ಹೋಗಬೇಕು? ಸ್ವಾಮೀಜಿ ಸರಳ ಉಪಮೆಯ ಮೂಲಕ ಉತ್ತರಿಸಿದರು, ಗಾಳಿ ಎಲ್ಲೆಡೆ ಇದೆ, ಆದರೂ ಟೈರ್ ತುಂಬಲು ನಮ್ಗೆ ಪಂಪ್ ಬೇಕು. ಅದೇ ರೀತಿಯಲ್ಲಿ ದೇವರು ಎಲ್ಲೆಡೆ ಇದ್ದಾನೆ, ಆದರೆ ದೇವಾಲಯಗಳು ಪ್ರಾರ್ಥನೆ, ಗಂಟೆಗಳು, ವಿಧಿವಿಧಾನಗಳು ಮತ್ತು ಭಕ್ತಿಯ ಮೂಲಕ ದೈವಿಕ ಕಂಪನಗಳನ್ನು ಕೇಂದ್ರೀಕರಿಸುತ್ತವೆ. ಇದರಿಂದ ಸಾಧಕನು ಆ ಸಾನ್ನಿಧ್ಯವನ್ನು ಇನ್ನಷ್ಟು ಆಳವಾಗಿ ಸ್ವೀಕರಿಸಲು ಸಹಾಯವಾಗುತ್ತದೆ. ಹೌದು, ದೇವರು ಎಲ್ಲೆಡೆ ಇದ್ದಾನೆ, ಆದರೆ ಕೆಲವು ಸ್ಥಳಗಳಲ್ಲಿ ನೀವು ಅವನನ್ನು ಇನ್ನಷ್ಟು ತೀವ್ರವಾಗಿ ಅನುಭವಿಸುತ್ತೀರಿ. ವಿದ್ಯುತ್ ಎಲ್ಲೆಡೆ ಇರುವಂತೆ, ಆದರೆ ವಿದ್ಯುತ್ನ ಬೆಳಕು ಮತ್ತು ಸಾನ್ನಿಧ್ಯವನ್ನು ನೋಡಲು ನಿಮ್ಗೆ ಒಂದು ಬಲ್ಬ್ ಬೇಕು. ಸ್ವಾಮೀಜಿ ವಿವರಿಸಿದರು, ಸೂರ್ಯನ ಬಿಸಿಯು ಸಂಪೂರ್ಣ ಭೂಮಿಯ ಮೇಲೆ ಹರಡಿದ್ದರು ಅದು ಸ್ವತಃ ಒಂದು ಕಾಗದದ ತುಂಡನ್ನು ಸುಡಲಾರದು. ಆದರೆ ನೀವು ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ತೆಗೆದುಕೊಂಡು ಆ ಕಿರಣಗಳನ್ನು ಒಂದೇ ಬಿಂದುವಿಗೆ ಕೇಂದ್ರೀಕರಿಸಿದರೆ ಆ ಶಕ್ತಿ ವ್ಯಕ್ತವಾಗುತ್ತದೆ. ದೇವಾಲಯವು ಒಂದು ಸ್ಪಿರಿಚುವಲ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ದೇವರು ಸೂರ್ಯಕಿರಣ, ಸರ್ವವ್ಯಾಪಿ ಮತ್ತು ವಿಶಾಲ. ಆದರೆ ನಮ್ಮ ಮನಸ್ಸುಗಳು ಚದುರಿವೆ. ದೇವಾಲಯ ಅದರ ಜಿಯೋಮೆಟ್ರಿ, ಅದರ ವಿಧಿವಿಧಾನಗಳು ಮತ್ತು ಅದರ ಮೌನದ ಮೂಲಕ ನಮ್ಮ ಗಮನದ ಚದುರಿದ ಕಿರಣಗಳನ್ನು ಒಟ್ಟುಗೂಡಿಸಿ ಅವುಗಳನ್ನು ದೇವದ ಮೇಲೆ ಕೇಂದ್ರೀಕರಿಸುತ್ತದೆ. ಸ್ವಾಮಿ ವಿವೇಕಾನಂದರು ಹಾಳಾದ ಕ್ಷೀರ್ ಭವಾನಿ ದೇವಾಲಯಕ್ಕೆ ಭೇಟಿ ನೀಡಿದಾಗ ಅವರ ಹೃದಯ ಮುರಿದು ಅವರು ಯೋಚಿಸಿದರು, ಅಮ್ಮ, ನೀನು ನಿನ್ನ ದೇವಾಲಯವನ್ನು ನಾಶವಾಗಲು ಏಕೆ ಬಿಡಿದೆ? ದೇವಾಲಯವನ್ನು ಮರುನಿರ್ಮಿಸಲು ನಾನು ಫಂಡ್ಸ್ ಕಲೆಕ್ಟ್ ಮಾಡಬೇಕೆ? ಅಕಸ್ಮಾತ್ ಅವರು ಆಳವಾದ ಒಳಗಿನ ಧ್ವನಿಯನ್ನು ಕೇಳಿದರು, ನೀನು ನನ್ನನ್ನು ರಕ್ಷಿಸುತ್ತೀಯಾ ಅಥವಾ ನಾನು ನಿನ್ನನ್ನು ರಕ್ಷಿಸುತ್ತೇನೆ? ವಿವೇಕಾನಂದರು ಕಣ್ಣೀರು ಹಾಕಿದರು. ಅವರು ಅರಿತುಕೊಂಡರು, ದೇವಾಲಯಗಳಿಗೆ ದೇವರು ಬೇಕಾಗಿಲ್ಲ, ನಮಗೆ ದೇವಾಲಯಗಳು ಬೇಕು, ದೇವರನ್ನು ನೆನಪಿಸಿಕೊಳ್ಳಲು. ಶ್ರೀ ರಾಮಾನುಜ ಹೇಳಿದರು, ದೇವರು ಎಲ್ಲೆಡೆ ಇದ್ದಾನೆ, ಭೂಗರ್ಭಜಲದಂತೆ, ಆದರೆ ಮರೆಯಾಗಿದ್ದು ನೇರವಾಗಿ ತಲುಪಲು ಕಷ್ಟ. ದೇವಾಲಯವು ಆ ಆಧ್ಯಾತ್ಮಿಕ ಬಾವಿಯಾಗಿದೆ. ಇದು ಬ್ರಹ್ಮಾಂಡದ ಅದೃಶ್ಯ ಕಾಸ್ಮಿಕ್ ಎನರ್ಜಿ ಅನ್ನು ಸ್ಪಷ್ಟವಾದ, ಸುಲಭವಾಗಿ ತಲುಪಬಹುದಾದ ರೆಸರ್ವಾಯರ್ ಆಗಿ ಸಂಗ್ರಹಿಸುತ್ತದೆ. ದ ಕ್ಲೀನ್ ರೂಮ್ ಆಫ್ ಯೂನಿವರ್ಸ್. ನನ್ನ ಹಿಂದಿನ ಕ್ಷೇತ್ರದ ನಮ್ ವಿಡಿಯೋ ಟೈಟಲ್ ದೇವಾಲಯಗಳಿಗೆ ಏಕೆ ಭೇಟಿ ನೀಡಬೇಕು ಅನ್ನು ನೋಡಿ. ಇದು ಒಹಖನ ಸ್ಕ್ರಿಪ್ಚರ್ಸ್, ಸೈನ್ಸ್ ಅಂಡ್ ಆರ್ಕಿಟೆಕ್ಚರ್ ಆಸ್ಪೆಕ್ಟ್ಸ್ ವಿವರಗಳನ್ನು ನೀಡುತ್ತದೆ. ವೆಬ್ ಲಿಂಕ್ ಅತ್ಫವನಲ್ಲಿ ಇದೆ. ಒಂದು ಪ್ರಾಚೀನ ದೇವಾಲಯವನ್ನು ಚೇತನಕ್ಕಾಗಿ ಆಧ್ಯಾತ್ಮಿಕ ಕ್ಲೀನ್ ರೂಮ್ ಆಗಿ ಕಾಣಬಹುದು. ಸೆಮಿಕಂಡಕ್ಟರ್ ಓಢರ್ಗಾಗಿ ಬಯಾಲಜಿಕಲ್ ಕ್ಲೀನ್ ರೂಮ್ ಡಸ್ಟ್ ಮತ್ತು ಇಂಟರ್ಫರೆನ್ಸ್ ಅನ್ನು ಫಿಲ್ಟರ್ ಮಾಡುತ್ತದೆ. ಒಂದು ಪ್ರಾಚೀನ ದೇವಾಲಯವು ಮಾನವ ಚೇತನಕ್ಕಾಗಿ ಎನರ್ಜೆಟಿಕ್ ಕ್ಲೀನ್ ರೂಮ್ ಆಗಿದೆ. ವಾಸ್ತುಶಿಲ್ಪದ ಜಿಯೋಮೆಟ್ರಿ, ವಾಸ್ತುಶಾಸ್ತ್ರ, ಹೊರಗಿನ ಅಕೂಸ್ಟಿಕ್ ನಾಯ್ಸ್ ಅನ್ನು ತಡೆಯುವ ಭಾರೀ ಕಲ್ಲಿನ ಗೋಡೆಗಳು, ಮಂತ್ರಾಸ್, ಯಂತ್ರಸ್, ಗಂಟೆಗಳಿಂದ ಬರುವ ನಿರಂತರ ವೈಬ್ರೇಷನ್ಸ್ ಮತ್ತು ಶತಮಾನಗಳ ಕೇಂದ್ರೀಕೃತ ಪ್ರಾರ್ಥನೆ ವರ್ಲ್ಡ್ಲಿ ಡಿಸ್ಟ್ರಾಕ್ಷನ್ಸ್ ಕಡಿಮೆಯಾಗುವ ವಾತಾವರಣವನ್ನು ಸೃಷ್ಟಿಸುತ್ತವೆ. ಪ್ರಾಚೀನ ದೇವಾಲಯವು ಒಂದು ಅದ್ಭುತ ಪರಸ್ಪರ ಜೋಡಿಸಲ್ಪಟ್ಟ ಯಂತ್ರವಾಗಿದೆ. ಆದರೆ ಯಾವುದೇ ಅಡ್ವಾನ್ಸ್ ಒಠಗೌಟನಂತೆ ತನ್ನ ಉದ್ದೇಶವನ್ನು ಪೂರ್ಣಗೊಳಿಸಲು ಇದಕ್ಕೂ ಆಪರೇಟರ್ ಬೇಕಾಗುತ್ತದೆ. ಯಂತ್ರವು ಕ್ಲೀನ್ ರೂಮ್, ಫಿಲ್ಟರ್ಡ್ ಎನ್ವೈರ್ನ್ಮೆಂಟ್ ಮತ್ತು ಕಾನ್ಸಂಟ್ರೇಟೆಡ್ ಎನರ್ಜಿ ಫನಲ್ ಅನ್ನು ಒದಗಿಸುತ್ತದೆ. ಆದರೆ ಯಂತ್ರವನ್ನು ಆನ್ ಮಾಡುವ ಕ್ಯಾಟಲಿಸ್ಟ್ ನೀವೇ, ನಿಮ್ಮ ಗಮನ, ನಿಮ್ಮ ಉಸಿರು ಮತ್ತು ನಿಮ್ಮ ಭಕ್ತಿ. ದೇವಾಲಯ ಪೂಜೆಯ ನಿಜವಾದ ಉದ್ದೇಶ ದೈವಿಕ ಜಾಗೃತಿಯನ್ನು ದೇವಾಲಯದ ಗೋಡೆಗಳಾಚೆಗೆ ತೆಗೆದುಕೊಂಡು ಹೋಗುವುದು. ಮೊದಲಿಗೆ ಪವಿತ್ರ ರೂಪವು ಮನಸ್ಸನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಕೊನೆಯಲ್ಲಿ ಅದೇ ದೈವಿಕ ಸಾನ್ನಿಧ್ಯವನ್ನು ಪ್ರಕೃತಿಯಲ್ಲಿ, ಇತರರಲ್ಲಿ ಮತ್ತು ನಮ್ಮ ಸ್ವಂತ ಹೃದಯದೊಳಗೆ ನಾವು ಅರಿಯುತ್ತೇವೆ. ಕ್ಷೇತ್ರಜ್ಞಂ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಕಾಮೆಂಟ್ ಮತ್ತು ಶೇರ್ ಮಾಡಿ. ಓಂ ನಮಃ ಶಿವಾಯ. ಜೈ ಮಾತಾದಿ. ನಮಸ್ತೆ.